ನಮಸ್ಕಾರ ಸ್ನೇಹಿತರೆ, ಜಾನ್ವೀಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ಹೆಲ್ದಿ ಇರುವಂಥ ವಾಲ್ನಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬಾ ಹೆಲ್ದಿ, ಬ್ರೈನ್ಗೆ ಹೆಲ್ಪ್ ಆಗುತ್ತೆ ತಿಂತಾಯಿದ್ರೆ. ಸೊ 1 ಕಪ್ನಷ್ಟು ವಾಲ್ನಟ್ಸ್ನ ಪ್ಯಾನಲ್ಲಿ ಹಾಕ್ಕೊಂಡು ಸಿಮ್ ಫ್ಲೇಮಲ್ಲಿ ಇದು ಗರ್ಗರಿ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಈ ಥರ ಮ್ಯಾಶ್ ಮಾಡಿದ್ರೆ ಫುಲ್ಲು ಕ್ರಿಸ್ಪಾಗಿ ಆಗಬೇಕು. ಇಷ್ಟಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀರು ಹಾಕ್ದೀರ ಪೇಸ್ಟ್ ಫಾರ್ಮ್ಗೆ ರುಬ್ಕೊಳ್ಳಿ. ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ. ಸೊ ಇದು ಅಂಟಂಟಿರತ್ತೆ, ಇರಲಿ, ಹೀಗೇ ರೆಡಿಯಾಗಿ ಇಟ್ಕೊಳ್ಳಿ. ಅದೇ ಪ್ಯಾನ್ಗೆ 2 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಆ ಪೌಡ್ರನ್ನ ವಾಪಸ್ ಪ್ಯಾನ್ಗೆ ಹಾಕಿ ಹುರಿಬೇಕು. ಈ ವಾಲ್ನಟ್ಟು ಸ್ವಲ್ಪ ಹಸಿತನ ಜಾಸ್ತಿ ಇರುತ್ತೆ, ಹುರಿದಾಗ ಒಂದು ಅರ್ಧ ಭಾಗದಷ್ಟು ಹಸಿತನ ಹೋಗಿರುತ್ತೆ. ಸೊ ಈಗ ತುಪ್ಪದಲ್ಲಿ ಈ ಪೌಡ್ರನ್ನ ಹುರಿಯೋದ್ರಿಂದ ಇನ್ನು ಸ್ವಲ್ಪ ಹಸಿತನೂ ಹೋಗುತ್ತೆ. ನೀಟಾಗಿ ಒಂದು 5-10 ನಿಮಿಷನೇ ಈ ಥರ ಹುರಿಬೇಕು. ಹುರಿದಿದ್ದಾದಮೇಲೆ 1 ಕಪ್ನಷ್ಟು ಹಾಲು ಹಾಕಿ, ಹಾಲಲ್ಲಿ ಚೆನ್ನಾಗಿ ಒಂದು ಸ್ಪ್ಯಾಚುಲಾ ಅಥವಾ ಸ್ಪೂನಿಂದ ಈ ಥರ ಮ್ಯಾಶ್ ಮಾಡ್ತಾ ಮಾಡ್ತಾ ಉಂಡೆ ಇಲ್ಲದೇ ಮಿಕ್ಸ್ ಮಾಡಬೇಕು. ಹಾಲೆಲ್ಲ ಉಕ್ಕಿ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಆ್ಯಂಡ್ ಈ ಉಂಡೆಗಳೆಲ್ಲ ಮ್ಯಾಶ್ ಆಗಬೇಕು. ಆ ಥರ ನೀವು ಮಾಡಿ. ಸೊ ಇಷ್ಟಾದಮೇಲೆ ಇದಕ್ಕೆ ಸಕ್ಕರೆ ಹಾಕೋಣ. ನಾನು ಅರ್ಧ ಕಪ್ನಷ್ಟು ಸಕ್ಕರೆ ಹಾಕಿದೆ, ಮತ್ತೊಂದು 2 ಕೇಸರಿ ದಳ ಹಾಕಿದ್ದೀನಿ. ಅರ್ಧ ಕಪ್ನಷ್ಟು ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಸಿಹಿ ಅಂಶ ಅನ್ನಿಸ್ತು. ಸೊ ನೀವು ಇನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಸಕ್ಕರೆ ಎಲ್ಲ ಇದ್ರ ಜೊತೆ ಕರಗಿ ಗಟ್ಟಿ ಆಗ್ತಾ ಬರುತ್ತೆ. ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರಬೇಕಿದು. ಹಲ್ವಾ ಆಗಿರೋದ್ರಿಂದ ಸಿಮ್ ಫ್ಲೇಮಲ್ಲಿ ಮಾಡಿ. ಯಾವಾಗೂ ಅಷ್ಟೇ ಸ್ವೀಟ್ಸ್ನ ಸಿಮ್ ಫ್ಲೇಮಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಷ್ಟು ಸ್ಲೋ ಕುಕ್ಕಿಂಗ್ ಮಾಡಿದ್ರೆ ಅಷ್ಟು ಟೇಸ್ಟಿಯಾಗಿ ಅದು ತಿರುಗತ್ತೆ. ನೋಡಿ, ಇದು ಸಕ್ಕರೆ ಕರಗಿದೆ, ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದುಗೂಡಿದೆ. ಇಷ್ಟು ಗಟ್ಟಿ ಆದಮೇಲೆ ಸ್ಟವ್ ಆಫ್ ಮಾಡಿ. ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋಂಥ ವಾಲ್ನಟ್ ಹಲ್ವಾ ಸವಿಯಲು ಸಿದ್ಧ ಫ್ರೆಂಡ್ಸ್. ಡೆಫಿನೆಟಾಗಿ ನೀವು ಇದನ್ನು ಟ್ರೈ ಮಾಡಿ.